ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಮತಾ. ನಾನು ರೇಖಿ ಕೋಚ್ ಅಂತ ಹೇಳಬಹುದು. ನನ್ನಲ್ಲಿ ಒಂದು ಹೊಸ ಟ್ರಾನ್ಸ್ಫರ್ಮೇಷನ್ ಆಗಿದ್ದು 2019ರಲ್ಲಿ. ಒಂದು ನಾನು ಒಂದು ಹೌಸ್ ವೈಫು. ಮಕ್ಕಳು ನೋಡಿಕೊಂಡು ನನ್ನ ಮಗನಿಗೋಸ್ಕರನೇ ನಾನು ಈ ರೇಖಿ ಪಾತನ್ನ ಆಯಿಸ್ಕೊಂಡೆ. ಅವನಿಗೆ ತುಂಬ ಸತಿ ಒಂದೇ ಕೈ ಒಂದು 3 ಸತಿ ಮೇಲೆ ಮುರಿದಿತ್ತು. ಅವ್ನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಈ ಥರ. ನನಗೆ ಹೋದ್ರೆಗನ ಸುಮ್ಮನೆ ಕೈ ಇದು ಮಾಡಬೇಕು ಅಂತ ಹಾಸ್ಪಿಟ್ಲಲ್ಲೆಲ್ಲ ಇದು ಮಾಡ್ತಾರೆ ಅಂತ ನಾನು ಹೀಲಿಂಗಲ್ಲಿ ಇದು ನಾನು ನೋಡಿದ್ದು. ಯೂಟ್ಯೂಬಲ್ಲಿ ನೋಡಿದೆ ಮತ್ತು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ನಾನು ಇದರಲ್ಲಿ ಮುಂದುವರಿಬೇಕು, ಇದು ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಮತ್ತು ನನ್ನ ಹೆಲ್ತ್ ಇಶ್ಯೂಸು ಆಗ್ತಾಯಿತ್ತು, ಮತ್ತು ಫ್ಯಾಮ್ಲಿ ಎಲ್ಲರಿಗೂ ಕಷ್ಟ ಬಂದಾಗಲೇ ಅಲ್ವಾ ಒಂದು ದಾರಿ ಅಂತ ಕಾಣಿಸೋದು. ಇದು ಒಂದು ನನಗೆ ರೇಖಿಯಲ್ಲಿ ಒಂದು ದಾರಿ ಅನ್ನೋದು ಕಾಣಿಸ್ತು. ಇದೇ ಥರ ರೇಖಿ, ಕರ್ಣ ರೇಖಿ, ಈ ಥರ ಬೇರೆ ಟ್ಯಾರೋ ಕಾರ್ಡ್ಸು, ಈ ಥರ ನನಗೆ ಒಳ್ಳೆ ರೀತಿಯಲ್ಲಿ ದಾರಿ ಸಿಕ್ತು ಅಂತ ಹೇಳ್ಬೋದು. ನನ್ನಂಗೆ ಹೌಸ್ ವೈಫ್ ಇರ್ತಾರೆ, ಹೌಸ್ ವೈಫು ಅವರು ಓದಿರ್ತಾರೆ, ಓದಿಲ್ದಿರನೂ ಇರ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ದೊಡ್ಡವರಾದಮೇಲೆ ನಾವು ಒಬ್ಬರೇ ಅನ್ನೋದು ರೀತಿಯಲ್ಲಿ ಅನಿಸುತ್ತೆ. ಆವಾಗ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನಾವು ನಮ್ಮ ನಾಲೆಜ್ ಮೇಲೆ ಹೋಗೋಣ, ಎಜುಕೇಷನ್ ಅಷ್ಟು ದಿನ ಆಯಿತು ಮಾಡಿ ಮತ್ತು ಅದ್ರ ಮೇಲೆ ಹೋದರೆ ನಮ್ಮ ಕೆಲಸ ಕರ್ಕೊಳ್ತಾರ ಇಲ್ವ ಅನ್ನೋದು ಎಷ್ಟೋ ಮನೆ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆಲ್ಲ ಸೊಲ್ಯೂಷನ್ ಆಗಿ ನನಗೆ ರೇಖಿ ಅನ್ನೋದ್ರಲ್ಲಿ ಸಿಕ್ತು. ಕನ್ಫ್ಯೂಸಲ್ಲಿದ್ದೆ, ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಿಲ್ಲ ಅನ್ನೋ ಕನ್ಫ್ಯೂಸಲ್ಲಿ. ನನ್ನಂಗೆ ಎಷ್ಟೋ ಜನ ಇರ್ತಾರೆ, ಹೆಣ್ಮಕ್ಳು ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಒಂದು ಅವ್ರ ಫ್ಯಾಮ್ಲಿನ ಹೀಲ್ ಮಾಡಿಕೊಂಡು ಮತ್ತು ಅವರಿಂದ ಬೇರೆಯವ್ರಿಗೂ ಹೀಲಿಂಗ್ ಆಗಬೇಕು. ಈ ಪ್ರಪಂಚದಲ್ಲಿ ತುಂಬ ಜನ ರೇಖಿ ಅನ್ನೋದನ್ನು ತುಂಬ ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ರೇಖಿ ಕೋಚ್ ಆದೆ. ನಿಮಗೂ ಈ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ರೇಖಿ ಹೇಳ್ಕೊಡ್ತೇವೆ. ಥ್ಯಾಂಕ್ ಯು ಸೋ ಮಚ್.